ಕಾಂಗ್ರೆಸ್ನ ಶಾಸಕ ಬಿಡಿಎ ಅಧ್ಯಕ್ಷ ಎನ್ಐ ಹ್ಯಾರಿಸ್ಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕಾದಿತ್ತು. ಬೆಳಗ್ಗೆ 6:30ಕ್ಕೆ ಕದ ತಟ್ಟಿದ್ದ ಇಡಿ ಅಧಿಕಾರಿಗಳು ಇಡೀ ದಿನ ಪರಿಶೀಲನೆ ನಡೆಸಿದ್ರು. ಪುತ್ರರ ಬಿಟ್ಕಾಯಿನ್ ಲಿಂಕ್ ಆಧರಿಸಿ ಇಡಿ ಅಧಿಕಾರಿಗಳು ಸುಮಾರು 12 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಹ್ಯಾರಿಸ್ ಅಂಡ್ ಸನ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ದಾಳಿಯಾಗಿದೆ, ಯಾವ್ಯಾವ ಕಾರಣದಿಂದಾಗಿ ದಾಳಿಯಾಗಿದೆ, ಹ್ಯಾರಿಸ್ ಪುತ್ರ ನಲಪಾಡ್ಗೂ ಈ ಬಿಟ್ಕಾಯಿನ್ ಹಗರಣಕ್ಕೂ ಏನ್ ಲಿಂಕ್ ಹಾಗಾದ್ರೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಅಂಡ್ ಸನ್ಸ್ಗೆ ಇಡಿ ಶಾಕ್. ಬಿಟ್ ಕಾಯಿನ್ ಹಗರಣ, ಕ್ರಿಪ್ಟೋ ಕರೆನ್ಸಿ ಕಂಟಕ, ನಲ್ಪಾಡ್ಗೆ ಇಡಿ ಉರುಳು. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಿದೆ ಬಿಟ್ ಕಾಯಿನ್. ಏನಿದು 10 ಲಕ್ಷದ ಲಿಂಕ್? ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದ್ದ ಬಿಟ್ ಕಾಯಿನ್ ಹಗರಣ ಈಗ ಮತ್ತೆ ಸದ್ದು ಮಾಡ್ತಿದೆ. ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ. ಅಶೋಕ್ ನಗರದಲ್ಲಿರೋ ಹ್ಯಾರಿಸ್ ಮನೆ ಮೇಲೆ ಸುಮಾರು 12ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದಾರೆ. ಕಡತಗಳ ಪರಿಶೀಲನೆ ಮಾಡಿದ್ದಾರೆ. 12 ಕಡೆ ದಾಳಿಯಾಗಿದ್ದು ಎಲ್ಲೆಲ್ಲಿ ದಾಳಿಯಾಗಿದೆ ಅನ್ನೋ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಬೆಳಗ್ಗೆ 6:30ಕ್ಕೆ ಏಕಕಾಲಕ್ಕೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಅಶೋಕ್ ನಗರದಲ್ಲಿರೋ ಹ್ಯಾರಿಸ್ ನಿವಾಸ ಮತ್ತು ಮೊಹಮ್ಮದ್ ನಲ್ಪಾಡ್ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಹಾಗೆಯೇ ಬೆಳ್ಳಂದೂರಿನಲ್ಲಿರೋ ಹ್ಯಾರಿಸ್ ಕಿರಿಯ ಪುತ್ರ ಉಮರ್ ನಲ್ಪಾಡ್ ಕಚೇರಿಯನ್ನ ಜಾಲಾಡಿದ್ದಾರೆ. ಬೆಂಗಳೂರಿನ ಹಲವೆಡೆ ಇರೋ ನಲ್ಪಾಡ್ಗೆ ಸೇರಿದ 4 ಕಚೇರಿಯನ್ನ ಹುಡುಕಾಡಿದ್ದಾರೆ. ವೈಟ್ ಫೀಲ್ಡ್ನಲ್ಲಿರೋ ಏವಿಯೇಷನ್ ಕಂಪನಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಐಟಿ ಸೆಲ್ಯುಲೋಸ್ ಮತ್ತು ಕ್ರಿಪ್ಟೋ ಕರೆನ್ಸಿ ಕಂಪನಿ ಮೇಲೆ ರೇಡ್ ಆಗಿದೆ. ಹಾಗೆಯೇ ಜಯನಗರದಲ್ಲಿರೋ ಕೇಂದ್ರದ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಖಾನ್ ನಿವಾಸದಲ್ಲೂ ಇಡಿ ಬಿಸಿ ಮುಟ್ಟಿಸಿದೆ. ಬಿಟ್ ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮನೆಯಲ್ಲೂ ಶೋಧ ನಡೆಸಲಾಗಿದೆ. ದಾಳಿ ವೇಳೆ ಅಪ್ಪ ಮಕ್ಕಳು ಮನೆಯಲ್ಲಿದ್ದರು. ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿದ್ದಾರೆ. ಹಾಗಾದ್ರೆ ಈ ದಾಳಿಗೆ ಅಸಲಿ ಕಾರಣವೇನು ಅಂತ ಕೆದಕಿದಾಗ ಸದ್ದು ಮಾಡಿದ್ದೆ ಬಿಟ್ ಕಾಯಿನ್. ಹೌದು, ದಾಳಿ ನಡೆಸಿರೋದೇಕೆ ಅಂತ ತಿಳಿಸಿರೋ ಇಡಿ ಹಲವು ಕಾರಣಗಳನ್ನು ನೀಡಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರೋದು ಸೇರಿದಂತೆ ಬಿಟ್ ಕಾಯಿನ್ ಕಳವು, ದಬ್ಬಾಳಿಕೆ ಆರೋಪದಡಿ ರೇಡ್ ಮಾಡಲಾಗಿದೆ. ಮಾದಕ ದ್ರವ್ಯ, ಮನೋವಿಕೃತ ವಸ್ತುಗಳ ಕಾಯ್ದೆ ಉಲ್ಲಂಘಿಸಿದ ಆರೋಪದಡಿಯೂ ದಾಳಿ ನಡೆದಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಯನ್ನ ಕಳವು ಮಾಡಿ ಅದನ್ನು ಕ್ರಿಪ್ಟೋ ಟ್ರೇಡಿಂಗ್ ಮೂಲಕ ಮಾರಾಟ ಮಾಡ್ತಿದ್ರಂತೆ. ಇದರಿಂದ ಬಂದ ಹಣವನ್ನು ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿ ಶ್ರೀಕೃಷ್ಣ ಮತ್ತು ಸಹಚರರು ವೈಯಕ್ತಿಕ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಎನ್ನಲಾಗಿದೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ವರ್ಗಾವಣೆ ಮಾಡಿ ಡ್ರಗ್ಸ್ ಖರೀದಿ ಮಾಡಿದ ಆರೋಪವಿದ್ದು ಈ ಎಲ್ಲ ಅಂಶಗಳನ್ನು ಆಧರಿಸಿ ದಾಳಿ ಮಾಡಲಾಗಿದೆ. ಹಾಗಾದ್ರೆ ಈ ಶ್ರೀಕಿಗೂ ನಲ್ಪಾಡ್ ಬ್ರದರ್ಸ್ಗೂ ಲಿಂಕ್ ಹೇಗೆ? ಅದನ್ನೇ ತೋರಿಸ್ತೀವಿ ನೋಡಿ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ರು. ಈ ವೇಳೆ ಬೆಂಗಳೂರಿನ ಅಶೋಕ್ ನಗರ ಠಾಣೆಯಲ್ಲಿ ಯಶೋಧ ದೇವಿ ಅನ್ನೋರು ದೂರು ನೀಡಿದ್ರು. ಶ್ರೀಕಿ ಸೇರಿ ಹಲವರ ವಿರುದ್ಧ ವಂಚನೆ ಕೇಸ್ ಹಾಕಿದ್ರು. ಬಿಟ್ ಕಾಯಿನ್ನಲ್ಲಿ 28 ಲಕ್ಷ ಹೂಡಿಕೆ ಮಾಡಿದ್ರೆ 45 ಲಕ್ಷ ರಿಟರ್ನ್ ಬರುತ್ತೆ ಅಂತ ಶ್ರೀಕಿ ಗ್ಯಾಂಗ್ ನಂಬಿಸಿತ್ತು. ಇದನ್ನು ನಂಬಿದ ಯಶೋಧ ಅಜಿತ್ ಎಂಬಾತನ ಖಾತೆಗೆ 28 ಲಕ್ಷ ರೂಪಾಯಿ ಜಮೆ ಮಾಡಿದ್ರು. ಈ ದೂರಿನ ಸಂಬಂಧ ತನಿಖೆ ಮಾಡಿದಾಗ ಮೊಹಮ್ಮದ್ ನಲ್ಪಾಡ್ ಹೆಸರು ಬಹಿರಂಗವಾಗಿದೆ. ಈ ಲಿಂಕ್ ಹೇಗೆ ಅಂದ್ರೆ, ಬಿಟ್ ಕಾಯಿನ್ ಹ್ಯಾಕ್ ಮಾಡಿದ ಶ್ರೀಕಿ ಮುಂಬೈ ಮೂಲದ ವ್ಯಕ್ತಿಗೆ ಕಳುಹಿಸಿದ್ದ. ಮುಂಬೈ ಮೂಲದ ವ್ಯಕ್ತಿ 10 ಲಕ್ಷ ರೂಪಾಯಿಯನ್ನ ನಲ್ಪಾಡ್ ಖಾತೆಗೆ ವರ್ಗಾಯಿಸಿದ್ದ. ಅಂದ್ಹಾಗೆ ನಲ್ಪಾಡ್ ಸಹೋದರ ಉಮರ್ ನಲ್ಪಾಡ್ಗೆ ಶ್ರೀಕಿ ಕ್ಲಾಸ್ಮೇಟ್. ಇದೇ ಕಾರಣಕ್ಕೆ ಮೊಹಮ್ಮದ್ ನಲ್ಪಾಡ್ಗೂ ಶ್ರೀಕಿ ಹತ್ತಿರವಾಗಿದ್ದ. ಶ್ರೀಕಿ, ಉಮರ್ ನಲ್ಪಾಡ್, ಹಕೀಬ್ ಖಾನ್ ಎಲ್ಲರ ಸ್ನೇಹಿತರಾಗಿದ್ರು.
ಇವರ ಮಧ್ಯೆ 4.5 ಕೋಟಿ ರೂಪಾಯಿ ವ್ಯವಹಾರ ನಡೆದಿರೋ ಶಂಕೆ ಇದ್ದು ಇಡಿ ಲ್ಯಾಪ್ಟಾಪ್ ಮೊಬೈಲ್ ಪರಿಶೀಲನೆ ನಡೆಸಿದ್ದು ಹಣದ ವ್ಯವಹಾರವನ್ನ ಕೆದಕ್ತಿದೆ. ಅತ್ತ ರೇಡ್ ಆಗ್ತಿದ್ದಂತೆ ಇತ್ತ ರಾಜಕೀಯ ಕೆಸರಿನ ಚಾಟವೋ ಜೋರಾಗಿದೆ. ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೋ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು, ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಸರ್ ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಸರ್ ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರಿಸ್ ಅವ್ರ ಮನೆ ಮೇಲೆ ಗೊತ್ತಿಲ್ಲ ನನಗೆ. ಹಳೆಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ತನಿಖೆಯ ನಡುವೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬಿಟ್ಕಾಯಿನ್ ಉರುಳು ಶಾಸಕರ ಮಕ್ಕಳಿಗೆ ಸುತ್ತಿಕೊಂಡಿದ್ದು ಇಡಿ ಇಕ್ಕಳದಲ್ಲೇ ಸಿಲುಕುವಂತಾಗಿದೆ. ಪ್ರಜ್ವಲ್, ಪ್ರದೀಪ್ ಚಿಕ್ಕಾಟಿ ಜೊತೆ ಈರಣ್ಣ, TV9 ಬೆಂಗಳೂರು.